ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ತಿಂಗಳು ಆರ್ಥಿಕವಾಗಿ ತುಂಬ ಅನುಕೂಲಕಾರಕವಾಗಿದೆ. ಆದಾಯ ಮೂಲಗಳು ಹೆಚ್ಚಾಗುತ್ತದೆ. ತುಂಬ ದಿನದಿಂದ ಕಾಡ್ತಕ್ಕಂಥ ಆರ್ಥಿಕ ನೆರವು ಬಗೆಹರಿಯುತ್ತದೆ. ಹಣಕಾಸಿನ ಯೋಜನೆಗಳಿಗೆ ರೂಪಿಸಲು ಒಳ್ಳೆಯ ಸಮಯ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮುಂದಿನ ದಿನಗಳಿಗೆ ತುಂಬ ಲಾಭದಾಯಕವಾಗಿರುತ್ತದೆ. ಇನ್ನು ಉದ್ಯೋಗದ ರಂಗದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತದೆ. ಬ್ಯಾಂಕಿಂಗ್ ಮತ್ತು ಅಕೌಂಟ್ ಶಿಕ್ಷಣ ಸಂಶೋಧನೆಯಲ್ಲಿದ್ದರೆ ಈ ತಿಂಗಳು ಒಳ್ಳೆಯ ಕಾಲ. ಇನ್ನು ವ್ಯಾಪಾರದಲ್ಲಿ ಲಾಭದಾಯಕವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ಧನಲಾಭ ಆಗುತ್ತದೆ. ಹೊಸ ಉದ್ಯಮ ಆರಂಭಿಸಲು ಜೂನ್ ತಿಂಗಳು ಸೂಕ್ತದಾಯಕವಾಗಿರುತ್ತದೆ. ಇನ್ನು ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನಕವಾಗಿರುತ್ತದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ. ಅವರಿಂದ ಆಶೀರ್ವಾದ ಮತ್ತು ಬೆಂಬಲ ಸಿಗುತ್ತದೆ. ಮಕ್ಕಳಿಂದ ನಿಮಗೆ ಹೆಮ್ಮೆ ತರುತ್ತದೆ. ಇನ್ನು ಪ್ರೇಮಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಸೂಕ್ತ ಸಂಬಂಧಗಳು ಕೂಡಿ ಬರುವಂತ ಯೋಗ ಇದೆ. ಇನ್ನು ಸಾಮಾನ್ಯವಾಗಿ ಜೂನ್ ತಿಂಗಳು ಆರೋಗ್ಯ ಚೆನ್ನಾಗಿರುತ್ತದೆ. ಹಳೆಯ ದೈಹಿಕ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ನಿಮ್ಮಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಹಾಗೆ ವಿಶ್ರಾಂತಿ ಪಡೆದುಕೊಳ್ಳಿ. ಇನ್ನು ಜೂನ್ ತಿಂಗಳ ಅದೃಷ್ಟಗಳನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ನಾನು ಹೇಳುವಂತ ಕೆಲಸ ಮಾಡಿ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ವಿಷ್ಣು ದೇವಸ್ಥಾನವನ್ನು ಭೇಟಿ ನೀಡಿ, ಹಸಿರು ಬಣ್ಣದ ಬಟ್ಟೆಗಳನ್ನು ಜಾಸ್ತಿ ಬಳಸಿ. ಒಟ್ಟಾರೆ ಹೇಳೋದಾದ್ರೆ ಈ ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ನಿಮ್ಮ ವ್ಯವಸ್ಥಿತ ನಡೆ ಹಾಗೆ ಬುದ್ಧಿವಂತಿಗಳಿಂದ ಆರ್ಥಿಕ ಮತ್ತು ವೃತ್ತಿಪರ ರಂಗದಲ್ಲಿ ಸುವರ್ಣ ಅಧ್ಯಾಯವನ್ನ ಬರೆಯವರಿಗೆ ಸುಂದರ ಕಾಲ. ಇದಾಯಿತು ಜೂನ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯ. ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ, ಬಗೆಹರಿಯಲಾರದಂಥ ಸಮಸ್ಯೆಗಳು ಏನಿದ್ರೂ ಕೂಡ ಈ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.